ಮೈ ಕೊರೆಯುವ ಚಳಿಗೆ ಬೆಂಗಳೂರು ತತ್ತರ. ಸಿಲಿಕಾನ್ ಸಿಟಿ ಮಂದಿಗೆ ವಿಂಟರ್ ಡಿಪ್ರೆಷನ್. ಚಳಿ ಮೈ ಕೊರೆಯುವ ಚಳಿ. ಸಿಲಿಕಾನ್ ಸಿಟಿ ಬೆಂಗಳೂರು ತಂಡಿಗೆ ತರಗುತ್ತಿದೆ. ಬೆಳಗ್ಗೆಯಾದ್ರೆ ಯಾಕಾದ್ರೂ ಆಯ್ತು ಅನ್ಸುತ್ತೆ. ಕೆಲಸಕ್ಕೆ ಹೋಗಬೇಕಾ, ತಿಂಡಿ ಪ್ರಿಪೇರ್ ಮಾಡ್ಬೇಕಾ, ಹೀಗಂತ ಬೆಡ್ನಲ್ಲೇ ಮುದುರಿ ಮಲಗುವ ಮಂದಿಗೆ ಡಾಕ್ಟರ್ಸ್ ಹೊಸ ಶಾಕ್ ಕೊಟ್ಟಿದ್ದಾರೆ. ಕೆಲಸ ಕಾರ್ಯಗಳ ಮೇಲೆ ಆಸಕ್ತಿ ಇಲ್ದಿದ್ರೆ, ವಾರಗಳ ಕಾಲ ಇದೇ ಮನಸ್ಥಿತಿ ಇದ್ರೆ ಅದು ವಿಂಟರ್ ಡಿಪ್ರೆಷನ್ ಅಂತೆ. ವಿದೇಶದಲ್ಲಿ ಹೆಚ್ಚು ಕಾಣಿಸಿಕೊಳ್ತಿದ್ದ ವಿಂಟರ್ ಡಿಪ್ರೆಷನ್ ಸದ್ಯ ಸಿಲಿಕಾನ್ ಸಿಟಿಗೂ ಕಾಲಿಟ್ಟಿದೆ. ಸೀಸನಲ್ ಅಫೆಕ್ಟಿವ್ ಡಿಸಾರ್ಡರ್ ಎಂದು ಮೆಡಿಕಲ್ ಟರ್ಮ್ನಲ್ಲಿ ಕರೆಯುವ ಈ ಡಿಪ್ರೆಷನ್ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಾಣಿಸಿಕೊಳ್ಳುತ್ತಂತೆ. ಖಿನ್ನತೆ, ಸುಸ್ತು, ಸಣ್ಣ ಪುಟ್ಟ ಕೆಲಸಕ್ಕೂ ಆಯಾಸ ಇದರ ಮುಖ್ಯ ಲಕ್ಷಣವಂತೆ. ನಾವು ಮೆಡಿಕಲ್ ಟರ್ಮ್ಸ್ ನಲ್ಲಿ ಕರೆಯೋದು ಸೀಸನಲ್ ಅಫೆಕ್ಟಿವ್ ಡಿಸಾರ್ಡರ್ ಅಂತ. ಯಾಕಂದ್ರೆ ಇದು ಪ್ರತಿ ವರ್ಷ ಅದೇ ಟೈಮ್ ನಲ್ಲಿ ಬರುವಂತ ಒಂದು ಮಾನಸಿಕ ಸಮಸ್ಯೆ. ಸೊ ಇದರೊಳಗೆ ಮುಖ್ಯವಾಗಿ ನಾವು ನೋಡುವಂತ ಲಕ್ಷಣಗಳು ಏನಂದ್ರೆ ಖಿನ್ನತೆ ಲಕ್ಷಣಗಳು ಇರುತ್ತೆ. ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ನಾವೇನ್ ಕಾಮನ್ ಆಗಿ ಹೇಳ್ತೀವಿ. ಸೊ ಡಿಪ್ರೆಷನ್ಗೆ ರಿಲೇಟೆಡ್ ಲಕ್ಷಣಗಳು ತುಂಬಾ ಕಾಮನ್ ಆಗಿ ಇದ್ರೊಳಗೆ ನೋಡ್ತೀವಿ. ಲೈಕ್ ಬೇಗ ಸುಸ್ತಾಗ್ಬಿಡತ್ತೆ, ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೂ ಆಯಾಸ ಆಗತ್ತೆ, ಮತ್ತೆ ಯಾವುದೇ ಕೆಲಸಗಳಲ್ಲಿ ಅಷ್ಟು ಆಸಕ್ತಿ ಇರಲ್ಲ. ಇನ್ನು ಕಳೆದ ಸಲಕ್ಕಿಂತ ಈ ವರ್ಷ ಚಳಿ ಪ್ರಮಾಣ ಜಾಸ್ತಿಯಾಗಿದೆ. ಕೊರೆಯುವ ಚಳಿಗೆ ಜನ ಸಾಕ್ಷಿಯಾಗಿದ್ದಾರೆ. ಬಹುತೇಕ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದೆ. ದಿನಗಳಲ್ಲಿ ಕನಿಷ್ಠ ತಾಪಮಾನದಲ್ಲಿ ಕ್ರಮೇಣ ಏರಿಕೆ ಇರುತ್ತದೆ. ಬೆಂಗಳೂರಲ್ಲಿ ತಾಪಮಾನ ಸುಮಾರು 15 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿ ಈ ಸಲ ಕನಿಷ್ಠ ತಾಪಮಾನ ಸುಮಾರು 2 to 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗಿದೆ. ಚಳಿಗೆ ಸಿಟಿ ಜನ ನಡುಗಿ ಹೋಗಿದ್ದಾರೆ. ಮತ್ತೊಂದೆಡೆ ಡಿಪ್ರೆಷನ್ ಸಿಟಿ ಜನರ ಮನೋ ಆರೋಗ್ಯವನ್ನು ಹದಗೆಡಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.